ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಮಂತ್ರವನ್ನು ನಿಧಾನವಾಗಿ ಭಕ್ತಿಭಾವದಿಂದ ಓದಿದರೆ ಅದ್ಭುತ ಆಧ್ಯಾತ್ಮಿಕ ವಾತಾವರಣವು ಸೃಷ್ಟಿಯಾಗುತ್ತದೆ. ಸ್ನೇಹಿತರೆ, ಅಪಾರ ಶಕ್ತಿ, ಅಚಲ ಭಕ್ತಿ ಮತ್ತು ಅಪಾರ ಬುದ್ಧಿಶಕ್ತಿಯ ಪ್ರತೀಕನಾದ ಶ್ರೀ ಹನುಮಂತನ ಜನ್ಮ ರಹಸ್ಯ ನಿಮಗೆ ತಿಳಿದಿದೆಯೇ? ವಾಯುದೇವರ ಅನುಗ್ರಹದಿಂದ ಜನಿಸಿದ ಈ ದಿವ್ಯ ವಾನರ ದೇವರು ಯಾರು, ಹೇಗೆ ಜನಿಸಿದರು, ಅಂಜನಾದೇವಿಯ ತಪಸ್ಸು, ದೇವರ ಆಶೀರ್ವಾದ ಮತ್ತು ದಿವ್ಯ ಘಟನೆಯ ಹಿಂದಿನ ಅದ್ಭುತ ಕಥೆ ಇದು. ಇಂದು ನಾವು ತಿಳಿದುಕೊಳ್ಳೋಣ ಶ್ರೀ ಹನುಮಂತನ ಜನ್ಮದ ರಹಸ್ಯವನ್ನು. ಹನುಮಂತ ಅಂದರೆ ಜ್ಞಾನವಂತ ಎಂದರ್ಥ. ಆ ಜ್ಞಾನಿಯನ್ನು ಪೂಜಿಸುವ ಮುನ್ನ ಅವರ ಜನ್ಮ ರಹಸ್ಯ ತಿಳಿಯುವುದು ಅತ್ಯಗತ್ಯ. ಆ ಪ್ರಾಣದೇವರ ಅವತಾರದ ಬಗ್ಗೆ ಶ್ರೀನಿವಾಸ ಕಲ್ಯಾಣದ ಕಥೆಯಲ್ಲಿ ಉಲ್ಲೇಖಿಸಿದಂತೆ ತಿಳಿಸುವ ಪ್ರಯತ್ನ. ತಿಳಿಯದೆ ಮಾಡಿದ ಸದಾಚಾರ, ತಿಳಿದು ಮಾಡುವ ಅನಾಚಾರ ಎರಡಕ್ಕೂ ವ್ಯತ್ಯಾಸ ಇಲ್ಲವೇ ಅಲ್ವೇ ಸ್ನೇಹಿತರೆ? ಶ್ರೀನಿವಾಸ ಕಲ್ಯಾಣ ಕಥೆ ಕಲಿಯುಗಕ್ಕೆ ಮಾತ್ರವೇ ಸೀಮಿತವಲ್ಲ. ಈ ಕಥೆಯನ್ನು ಜನಕ ಮಹಾರಾಜನು ತನ್ನ ಸೀತೆಯ 6 ವಯಸ್ಸಿನಲ್ಲಿ ವಿವಾಹದ ಬಗ್ಗೆ ದ್ವಂದ್ವ ಬಂದಾಗ ಅದರ ನಿವಾರಣೆಗೆ ಶತಾನಂದರು. ಈ ಕಥೆಯನ್ನು ಸೀತಾ ಮತ್ತು ಉಳಿದ 3 ವಿವಾಹ ಫಲಕ್ಕಾಗಿ ಶ್ರವಣ ಮಾಡಿಸುತ್ತಾರೆ. ಇಲ್ಲಿ ತಿರುಮಲೆಗೆ ತ್ರೇತಾಯುಗದಲ್ಲಿ ಅಂಜನಾದ್ರಿ ಎಂದು ಕರೆಯುತ್ತಾರೆ. ಕಾರಣ ಅಂಜನಾದೇವಿ ಮಗನಾದ ಆಂಜನೇಯನ ಹುಟ್ಟಿಗಾಗಿ ವ್ರತಾಚರಣೆ ಮಾಡಿ ಸಿದ್ಧಿ ಪಡೆದ ಮಹಾಕ್ಷೇತ್ರವಿದು. ಕೇಸರಿ ಎಂಬ ದೈವ ಭಕ್ತ ಅಸುರನು ತ್ರೇತಾಯುಗದಲ್ಲಿ ಪುತ್ರ ಪ್ರಾಪ್ತಿಗಾಗಿ ರುದ್ರಾಂತರಗತ ನರಸಿಂಹ ದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಅವನು ತಪಸ್ಸಿಗೆ ಮೆಚ್ಚಿ ಭಗವಂತ ಗೋಚರಿಸುತ್ತಾನೆ. ಆಗ ಕೇಸರಿಯು ಪುತ್ರನ ಪ್ರಸಾದವನ್ನು ಬೇಡುತ್ತಾನೆ. ಆಗ ಭಗವಂತ, ನಿನಗೆ ನಾ ಪುತ್ರನನ್ನು ಪ್ರಸಾದಿಸಲಾರೆ, ಕಾರಣ ನಿನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನದ ಯೋಗವಿಲ್ಲ. ಆದರೆ ನಿನ್ನ ತಪಸ್ಸನ್ನು ವ್ಯರ್ಥ ಮಾಡುವುದಿಲ್ಲ. ನಿನಗೆ ಶ್ರೇಷ್ಠ ಕನ್ಯಾರತ್ನವನ್ನು ಪ್ರಸಾದಿಸುತ್ತೇನೆ. ಅವಳಲ್ಲಿ ಒಬ್ಬ ಮಹಾಪುರುಷನ ಜನನವಾಗುತ್ತದೆ. ಅವನಿಂದ ನಿನ್ನ ಕುಲವು ಉದ್ಧಾರವಾಗುತ್ತದೆ ಎಂದು ಹರಸಿ ಅದೃಶ್ಯವಾಗುತ್ತಾನೆ. ವರದಂತೆಯೇ ಅವನಿಗೆ ಕೆಲ ದಿನಗಳಲ್ಲಿಯೇ ಪುಂಜಕಸ್ಥಳಿ ಎಂಬ ಅಪ್ಸರಾ ಸ್ತ್ರೀ ಮಗಳಾಗಿ ಜನಿಸುತ್ತಾಳೆ. ಕಾಲಾಂತರದಲ್ಲಿ ಮದುವೆಯ ವಯಸ್ಕಳಾದಾಗ ಕೇಸರಿಗೆ ಒಂದು ಉಪಾಯ ಹೊಳೆಯುತ್ತದೆ. ತನ್ನ ಹೆಸರಿನ ವರನನ್ನೇ ಹುಡುಕಿ ಮಗಳ ಮದುವೆ ಮಾಡಿದರೆ ಆ ಮಹಾಪುರುಷ ಕೇಸರಿ ಸುತ ಎಂದು ಪ್ರಖ್ಯಾತನಾಗುತ್ತಾನೆ. ಆದ್ದರಿಂದ ಅವನ ಹೆಸರು ಸಹ ಅಜೀವ ಪರ್ಯಂತ ಲೋಕದಲ್ಲಿ ನೆಲೆಸುತ್ತದೆ ಎಂಬ ಉದ್ದೇಶದಿಂದ ಕೇಸರಿ ಎಂಬ ಹೆಸರಿನ ವರನ ಹುಡುಕಾಟ ಶುರುವಾಗುತ್ತದೆ. ಭಗವಂತನ ಇಚ್ಛೆಯ ಅನ್ವಯ ಕಪಿ ಸಾಮ್ರಾಜ್ಯದ ರಾಜನಾದ ಕೇಸರಿ ಎಂಬ ರಾಜನೊಂದಿಗೆ ಅಂಜನಾದೇವಿಯ ವಿವಾಹವಾಗುತ್ತದೆ. ಪುತ್ರ ಸಂತಾನಕ್ಕಾಗಿ ಅಂಜನಾದೇವಿ ಮತಂಗ ಋಷಿಗಳ ಮೊರೆ ಹೋಗುತ್ತಾಳೆ. ಭಗವಂತನ ಅನುಗ್ರಹವನ್ನ ಉಂಟು. ಆದರೆ ಸಾಕ್ಷಾತ್ ವಾಯುದೇವರ ಅವತಾರ ಆಗಬೇಕಾದರೆ ತ್ರಿಕರಣ ಶುದ್ಧಿ ಕೂಡ ಅತ್ಯಗತ್ಯ. ಆದ್ದರಿಂದ ಮುನಿಗಳು ದ್ವಾದಶಾಬ್ದ ವ್ರತ ಎಂಬ ಒಂದು ವ್ರತವನ್ನು ಪಂಪಾ ಸರೋವರದ ಪೂರ್ವ ದಿಗ್ಭಾಗದಲ್ಲಿ 50 ಯೋಜನೆಗಳಷ್ಟು ದೂರದಲ್ಲಿ ನರಸಿಂಹಾಶ್ರಮದ ದಕ್ಷಿಣಕ್ಕೆ ನಾರಾಯಣಗಿರಿಯ ಸಮೀಪ ಸ್ವಾಮಿ ಪುಷ್ಕರಿಣಿಯ ಉತ್ತರಕ್ಕೆ ಆಕಾಶಗಂಗೆ ಇದೆ, ಅಲ್ಲಿ ಮಾಡುವಂತೆ ತಿಳಿಸುತ್ತಾರೆ. ಈ ವ್ರತದ ಪ್ರಕಾರ ನಿತ್ಯದಲ್ಲಿ 3 ಹೊತ್ತು ಸ್ವಾಮಿ ಪುಷ್ಕರಿಣಿಯಲ್ಲಿ ಸ್ನಾನ, ಅಶ್ವತ್ಥ ಮರದ ಪ್ರದಕ್ಷಿಣೆ, ವರಾಹದೇವರ ದರ್ಶನ, ನಂತರ ತೀರ್ಥ ಸೇವನೆ ಹೀಗೆ 12 ತಿಂಗಳು ಮಾಡುವುದು. ಆದರೆ ಅವಳು ಆನಂದದಿಂದ ಇದನ್ನು ಇನ್ನು 1 ತಿಂಗಳು ಜಾಸ್ತಿ ಅಂದರೆ 13 ತಿಂಗಳು ಮಾಡಿದಾಗ ನಂತರ ಇವಳ ವ್ರತ ನಿಯಮಕ್ಕೆ ಮೆಚ್ಚಿ ಸಾಕ್ಷಾತ್ ವಾಯುದೇವರು ದಿನಂಪ್ರತಿ 1 ಫಲವನ್ನು 19 ತಿಂಗಳು 13 ದಿನಗಳ ತನಕ ನೀಡುತ್ತಾ ಬರುತ್ತಾರೆ. ಆದ್ದರಿಂದ ಅವಳಿಗೆ ಗರ್ಭಧಾರಣೆಯಾಗುತ್ತದೆ. ಇವಳಿಗೆ ಗರ್ಭಧಾರಣೆ ಆದದ್ದು ಇಡೀ ಮುನಿಕುಲಕ್ಕೆ ಕನಸಿನ ಮೂಲಕ ಸೂಚನೆಯೂ ಸಿಗುತ್ತದೆ. ನಂತರ 10 ತಿಂಗಳ ನಂತರ ಇವಳಿಂದ ಭಗವಂತನ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರ ಅಂದರೆ ವಾಯುದೇವರ ಸಾಕ್ಷಾತ್ ಅವತಾರವಾಗಿ ಅಂಜನಿ ಪುತ್ರನಾಗಿ ಕೇಸರಿ ಸುತನೆಂದು ಪ್ರಖ್ಯಾತನಾದ ಆಂಜನೇಯನ ಅವತಾರವಾಗಿತ್ತು.
ರುದ್ರನ ಅಂಶವೂ ಹೌದು. ಕಾರಣ ರುದ್ರನೂ ಸಹ ವಾಯುದೇವರ ಅವತಾರವೇ. ಮತ್ತೊಂದು ವಿಷಯ, ಮಗುವಾಗಿದ್ದಾಗ ಸೂರ್ಯನನ್ನು ಹಣ್ಣು ಎಂದು ತಿಳುವಳಿಕೆ ನುಂಗಲು ಯತ್ನಿಸಿದ್ದಲ್ಲ. ರಾವಣಾದಿ ಅಸುರ ಜನಾಂಗಕ್ಕೆ ಭಗವಂತನ ಅವತಾರದ ಸೂಚನೆ ಕೊಡಲು ಮಾಡಿದ ಮಹತ್ ಕಾರ್ಯವದು. ರಾಮ ಲಕ್ಷ್ಮಣರ ಅವತಾರಕ್ಕೆ ಬಹಳ ವರ್ಷಗಳ ಮೊದಲೇ ಬಹಳಷ್ಟು ರಕ್ಕಸರನ್ನು ಲೋಕಕ್ಕೆ ತಿಳಿಯದೆಯೇ ಸಂಹರಿಸಿದ ಮಹಾಚೇತನವದು. ಮತ್ತೊಂದು ಕಥೆಯ ಪ್ರಕಾರ ಅಂಜನಾದೇವಿಯು ಅರಣ್ಯವೊಂದರಲ್ಲಿ ವಾಸಿಸುತ್ತಿರುತ್ತಾಳೆ. ಒಂದು ದಿನ ಆಕೆಯು ವ್ಯಕ್ತಿಯೋರ್ವನನ್ನು ಕಂಡು ಆತನಲ್ಲಿ ಅನುರಕ್ತಳಾಗುತ್ತಾಳೆ. ಆತನಲ್ಲಿ ಆಕೆಗೆ ಪ್ರೇಮಾಂಕುರವಾದ ಕೂಡಲೇ ಆಕೆಯ ಮುಖವು ವಾನರ ರೂಪಕ್ಕೆ ತಿರುಗುತ್ತದೆ. ಆ ವ್ಯಕ್ತಿಯು ಆಂಜನೇಯ ಬಳಿ ಸಾರುತ್ತಾನೆ ಹಾಗೂ ತಾನು ವಾನರ ರಾಜನಾದ ಕೇಸರಿಯು ಎಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಆತನನ್ನು ಕಂಡು ಅಂಜನಾದೇವಿಯು ಚಕಿತಳಾಗುತ್ತಾಳೆ. ಏಕೆಂದರೆ ಆತನೋರ್ವ ಕಪಿಮುಖದ ಮನುಷ್ಯನಾಗಿರುತ್ತಾನೆ ಹಾಗೂ ಆತನಿಗೆ ಮನುಷ್ಯ ಹಾಗೂ ವಾನರ ರೂಪಗಳ ನಡುವೆ ರೂಪಾಂತರ ಹೊಂದುವ ಸಾಮರ್ಥ್ಯವಿರುತ್ತದೆ. ತನ್ನನ್ನು ವಿವಾಹವಾಗುವಂತೆ ಆತನು ಅಂಜನಾದೇವಿಯಲ್ಲಿ ಕೇಳಿಕೊಳ್ಳುತ್ತಾನೆ. ಅಂಜನಾದೇವಿ ಹಾಗೂ ಕೇಸರಿ ಇವರಿಬ್ಬರ ಪ್ರಣಯವು ಅರಣ್ಯದಲ್ಲಿಯೇ ನಡೆದು ಹೋಗುತ್ತದೆ. ಆಂಜನೇಯನು ಉಗ್ರ ತಪಸ್ಸನ್ನಾಚರಿಸುತ್ತಾ ಭಗವಾನ್ ಶಿವನನ್ನು ಆರಾಧಿಸತೊಡಗುತ್ತಾಳೆ. ಇದರಿಂದ ಸಂತುಷ್ಟನಾದ ಶಿವನು ತನ್ನ ಮನದಿಚ್ಛೆಯನ್ನು ಅರ್ಹುವಂತೆ ಅಂಜನಾದೇವಿಗೆ ಆದೇಶಿಸುತ್ತಾನೆ. ಮುನಿ ಶಾಪದಿಂದ ವಿಮೋಚನೆಗೊಳ್ಳುವಂತಾಗಲು ಶಿವನು ತನ್ನ ಪುತ್ರನಾಗಿ ಜನಿಸಿರಬೇಕೆಂದು ಅಂಜನಾದೇವಿಯು ಶಿವನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಶಿವನು ಆಕೆಯ ಪ್ರಾರ್ಥನೆಯನ್ನು ಮನ್ನಿಸುತ್ತಾನೆ. ಮತ್ತೊಂದೆಡೆ ಅಯೋಧ್ಯ ನಗರಿಯ ಮಹಾರಾಜನಾದ ದಶರಥನು ಸಂತಾನ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಕೈಗೊಂಡಿರುತ್ತಾನೆ. ಇದರಿಂದ ಸಂಪ್ರೀತನಾದ ಅಗ್ನಿದೇವನು ದಶರಥ ಮಹಾರಾಜರಿಗೆ ಪ್ರಸಾದ ರೂಪದಲ್ಲಿ ಪವಿತ್ರವಾದ ಪಾಯಸವನ್ನು ನೀಡಿ ದೈವ ಸ್ವರೂಪಿಯಾದ ಮಕ್ಕಳನ್ನು ಪಡೆಯುವಂತಾಗಲು ಆ ಪಾಯಸವನ್ನು ತನ್ನ ಮಡದಿಯರಿಗೆ ಹಂಚುವಂತೆ ದಶರಥ ಮಹಾರಾಜನಿಗೆ ತಿಳಿಸುತ್ತಾನೆ. ತನ್ನ ಹಿರಿಯ ಮಡದಿಯಾದ ಕೌಸಲ್ಯಾದೇವಿಗೆ ದಶರಥ ಮಹಾರಾಜನು ನೀಡಿದ ಆ ಪವಿತ್ರ ಪಾಯಸದ ಭಾಗವೊಂದು ಗಾಳಿಪಟದೊಂದಿಗೆ ಒಯ್ಯಲ್ಪಡುತ್ತದೆ. ನಂತರ ಗಾಳಿಪಟವು ನೇರವಾಗಿ ಅಂಜನಾದೇವಿಯು ತಪಸ್ಸನ್ನಾಚರಿಸುತ್ತಿದ್ದ ಸ್ಥಳದಲ್ಲಿಯೇ ಪಾಯಸವನ್ನು ಉದುರಿಸುತ್ತದೆ. ಆಗ ಭಗವಾನ್ ಮಹಾದೇವನು ಆ ಪಾಯಸವನ್ನು ಅಂಜನಾದೇವಿಯ ಬೊಗಸೆಗಳಲ್ಲಿ ಹಾಕುವಂತೆ ವಾಯುದೇವನಿಗೆ ಆಜ್ಞಾಪಿಸಿರುತ್ತಾನೆ. ತನ್ನ ಬೊಗಸೆಗಳಲ್ಲಿ ತುಂಬಿಕೊಂಡ ಪಾಯಸವನ್ನು ಅಂಜನಾದೇವಿಯು ಬಲು ಸಂತೋಷದಿಂದ ಹೀರಿಬಿಡುತ್ತಾಳೆ. ಆ ಪಾಯಸವನ್ನು ಹೀರುತ್ತಿದ್ದಾಗ ಅಂಜನಾದೇವಿಗೆ ಶಿವನ ಅನುಗ್ರಹದ ಅನುಭವವಾಗುತ್ತದೆ. ಇದಾದ ಬಳಿಕ ಅಂಜನಾದೇವಿಯು ವಾನರ ಮೊಗದ ಬಾಲಕನಿಗೆ ಜನ್ಮವನ್ನೀಯುತ್ತಾಳೆ. ಈ ಬಾಲಕನೇ ಭಗವಾನ್ ಶಿವನ ಅವತಾರ ಸ್ವರೂಪಿಯಾಗಿದ್ದು ಈತನು ಆಂಜನೇಯ, ಅಂಜನಾದೇವಿಯ ಪುತ್ರನೆಂದು ಅರ್ಥ. ಕೇಸರಿ ನಂದನ, ವಾಯುಪುತ್ರ ಅಥವಾ ಪವನಪುತ್ರ ಹನುಮಾನ್ ಇವೇ ಮೊದಲಾದ ನಾಮಧೇಯಗಳಿಂದ ಜಗದ್ವಿಖ್ಯಾತನಾಗುತ್ತಾನೆ. ಬಾಲ್ಯಕಾಲದಲ್ಲಿಯೇ ಹನುಮಂತನು ಮಹಾಬಲಶಾಲಿಯಾಗಿರುತ್ತಾನೆ. ಆತನು ತನ್ನ ತಂದೆಯಾದ ಕೇಸರಿ ಹಾಗೂ ಅಪ್ಸರೆ ತಾಯಿಯಾದ ಅಂಜನಾದೇವಿಯರಿಂದ ಇಂತಹ ಬಲವನ್ನು ಪಡೆದಿರುತ್ತಾನೆ. ಭಗವಾನ್ ವಾಯುದೇವನ ಪುತ್ರನಾದ ಹನುಮನ ವೇಗವು ವಾಯುವೇಗಕ್ಕೆ ಸಮಾನವಾಗಿರುತ್ತದೆ. ಹನುಮನ ಜನನವಾದ ಬಳಿಕ ಶಾಪ ವಿಮೋಚನೆಗೊಳ್ಳುವ ಅಂಜನಾದೇವಿಯು ಸ್ವರ್ಗಲೋಕಕ್ಕೆ ಹಿಂತಿರುಗುತ್ತಾಳೆ. ಹೀಗಾಗಿ ಸ್ನೇಹಿತರೆ, ಶ್ರೀ ಹನುಮಂತನ ಜನ್ಮವೇ ಒಂದು ದಿವ್ಯ ಅದ್ಭುತ ಭಕ್ತಿ, ಶಕ್ತಿ ಮತ್ತು ನಿಷ್ಠೆಯ ಸಜೀವ ಉದಾಹರಣೆ. ಅವರ ಜೀವನ ನಮಗೆ ಹೇಳುವುದು ಏನೆಂದರೆ, ದೇವರ ಮೇಲಿನ ನಂಬಿಕೆ ಮತ್ತು ಶುದ್ಧ ಭಕ್ತಿ ಇದ್ದರೆ ಯಾವುದೇ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಶ್ರೀ ಹನುಮಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಯಶಸ್ಸು ತುಂಬಲಿ. ಜೈ ಶ್ರೀರಾಮ್, ಜೈ ಹನುಮಾನ್.